ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿಗಳಿಂದ ಕೊಳಗಲ್ ರಾಮಾಂಜನ ಸ್ವಾಮಿ ಅವರು ಮತ್ತು ಅವರ ಶಿಷ್ಯ ವೃಂದದಿಂದ ಅಕೋಡ್ ಸ್ವಾಮಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸ್ವಾಮಿಯೇ ಗ್ರಾಮದಲ್ಲಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರ 18ನೇ ವಾರ್ಷಿಕೋತ್ಸವ ಅಂದರೆ ಈ ಸ್ವಾಮಿಗಳು 18ನೇ ವರ್ಷದ ಪಡಿಪೂಜೆಯನ್ನು ಕಾರ್ಯಕ್ರಮ ಇಂದು ನಿಮ್ಮ ಗಿಣಕಳ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಮತ್ತು ಊರಲ್ಲಿ ಒಂದು ಹಬ್ಬವನ್ನೇ ಸೃಷ್ಟಿಸಲಾಗಿದೆ. ಎಲ್ಲರೂ ಬಹಳ ಸಂತೋಷದಿಂದ ಈ ಒಂದು 18ನೇ ಪಡಿಯ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದರೆ ಈ ಒಂದು 18 ವರ್ಷಗಳಲ್ಲಿ ಅಯ್ಯಪ್ಪ ಸ್ವಾಮಿಯು ಪ್ರತಿಯೊಬ್ಬರ ಸ್ವಾಮಿಗಳು ಸಹ ಸ್ವಲ್ಪ ಗಮನಿಕೆಯಲ್ಲಿ ಯಾರು 1 ವರ್ಷ 2 ವರ್ಷ ಮಾಲಿಧಾರಣೆ ಮಾಡಿಲ್ಲ ಅಂತೇಳಿ ಅಯ್ಯಪ್ಪನ ಅಲ್ಲಿ ಕೈಬಿಡಕ್ಕೆ ಹೋಗ್ರಿ. ಮಂಡಲದಲ್ಲಿ ಪೂರ್ತಿ 48 ದಿನಗಳ ಕಾಲ ವ್ರತವನ್ನು ಮಾಡ್ರಿ. 18 ವರ್ಷ ಯಾರು ಈ ತರ ಶಬರಿಮಲೆಗೆ ಹೋಗ್ತಾರೋ ಅಯ್ಯಪ್ಪ ಹೇಳಿದ ಭಕ್ತರಿಗೆ ಯಾರು ನನ್ನ ಗಿರಿಗೆ 18 ಮೆಟ್ಟಿಲುಗಳನ್ನು ಏರಿ ಬರುತ್ತಾರೋ ಅವರ ಮನೆತನದಲ್ಲಿ ನಾನು ಒಂದು ಜ್ಯೋತಿಯ ರೂಪದನ್ನಾಗಲಿ ಅಥವಾ ಒಂದು ಭಾರತನಾಗಲಿ ಯಾವುದೋ ಒಂದು ರೂಪದಲ್ಲಿ ನಾನು ಹಂಗಾಗಿ ಇವತ್ತು ನಿಮಗೆ ಗಿಣಕಾಳ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮನೆಗೆ ಅಯ್ಯಪ್ಪ ಸ್ವಾಮಿಯು ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲೋ, ಕನ್ನಸ್ವಾಮಿಯಲ್ಲಿ ಬರ್ತಾನೋ, ಜ್ಯೋತಿ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲೋ, ಇವತ್ತು ನಿಜವಾಗಿ ಕೈ ಅಂತ ಹೇಳ್ತೀನಿ, ಮಲ್ಲಿಕಾರ್ಜುನ ಸ್ವಾಮಿ ಮನೆಗೆ ಅಯ್ಯಪ್ಪ ಸ್ವಾಮಿಯು ಪ್ರವೇಶ ಆದೇ ಆಗ್ತದೆ. ಈ ಕುಟುಂಬದವರಿಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮಹಾಭಾಗ್ಯ ನೀಡದಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಸ್ವಾಮಿಯೇ ಯಾವ ಕಣ್ಣಿಗೆ ಪೂಜೆ ಮಾಡಬೇಕು, ಮಾಲ ಧರಣೆ ಮಾಡಿದ ಮೇಲೆ ಮಂಡಲದಲ್ಲಿ ಆಚಾರ ವೃತ್ತಗಳನ್ನು ಯಾವ ರೀತಿ ಉಪವಾಸ, ಭಜನೆ, ಪೂಜಾ ಇವೆಲ್ಲ ಒಂದು ಪೂಜಾ ಸಾಮಗ್ರಿಗಳು ಒಂದು ವ್ಯವಸ್ಥಿತವಾಗಿ ನಮ್ಮ ರಾಮರಾಮ್ ಗುರುನಾಥ ಸ್ವಾಮಿಯವರು ನಿಜವಾಗಿ ನಮ್ಮ ಕರುಣಾಮೂರ್ತಿ ಶಾಂತ ಮೂರ್ತಿನೇ ಅಂತ ಅಯ್ಯಪ್ಪನೇ ಪೂಜಿಸಿ ಮಾಡ್ತೇವೆ. ಹಂಗೆ ನಮ್ಮ ಇಂತಹ ಒಂದು ಸ್ವಾಮಿಗಳಿಗೆ ಗುರುವಿನಂತೆ ಶಿಷ್ಯ, ಶಿಷ್ಯನಂತೆ ಗುರು ಇವೆರಡೂ ಒಂದಾಗಿದ್ರೆ ಯಾವ ಕಾರಣಕ್ಕೂ ಏನಾಗಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮತ್ತು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ರಾಮರಾಮ್ ಗುರು ಸ್ವಾಮಿಗೆ ನಮ್ಮ ತಾಳೂರು ಗ್ರಾಮದ ಅಯ್ಯಪ್ಪ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಪಂಪಾಪತಿ ಗುರುಸ್ವಾಮಿ, ರಾಮಲಿಂಗ ಗುರುಸ್ವಾಮಿ, ಪುತ್ರಮಣಿ ಗುರುಸ್ವಾಮಿ ಅವರು ಸನ್ಮಾನ ಮಾಡಿ ಸ್ವಾಗತಿಸಬೇಕಾದ್ರೆ ಮನವಿ. समय ಅಕೌಂಟ್ ಹಂಗೆ ಭೀಮೇಟಿ ಸ್ವಾಮಿ ಅವರಿಗೆ ನಮ್ಮ ಪಾತ್ರ ಕಡೆಯಿಂದ ಸನ್ಮಾನ ಸ್ವಾಮಿ ಭೀಮೇಟಿ ಸ್ವಾಮಿ ರವಿ ಸ್ವಾಮಿ ಎಲ್ಲಿಂದ ಮಾಡಬೇಕು? ರವಿ ಸ್ವಾಮಿ
ಸಂಧ್ಯಾ ರವಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಕೊಡು. ಸ್ವಾಮಿ ಅಕೌಂಟ್ ಸ್ವಾಮಿ ಹಂಗೆ ಕುರ್ಚಿಗಾರ ಸ್ವಾಮಿ